ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಮಂಗಳವಾರ ಸ್ನಾನದ ನೀರಿನಲ್ಲಿ ಈ ಎರಡು ವಸ್ತುಗಳನ್ನ ನೀವು ಬೆರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಇರುವಂತಹ ಸಾಲದ ಸಮಸ್ಯೆಗಳು ದೂರ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ರೀಲ್ಸ್ ಕಳೆದು ಹೋಗೋದಕ್ಕಿಂತ ಮುಂಚೆ ಸೇವ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರಿಗೆ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಸಾಲ ಅಂದ್ರೆ ಯಾರಿಗೆ ತಾನೇ ತಲೆನೋವು ಅನ್ನೋದಿರೋದಿಲ್ಲ. ವಿದ್ಯಾಭ್ಯಾಸಕ್ಕೋಸ್ಕರ ಆಗಿರ್ಬೋದು, ಮನೆ ಕಟ್ಟೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ಮದುವೆ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ವೈಯಕ್ತಿಕ ವಿಚಾರದಲ್ಲಿ ಮಾಡಿರತಕ್ಕಂಥ ಸಾಲಗಳಾಗಿರ್ಬೋದು. ಸಾಲಗಳೇ ತೀರ್ತಾ ಇಲ್ಲ ಅಂತ ಹೇಳಿ ಒಂದು ಸಾಲಗಳನ್ನು ಮಾಡೋದಕ್ಕೆ ಹೋಗಿ ಇನ್ನೊಂದು ಸಾಲ ಮುಚ್ಚಾಕೋದಕ್ಕೆ ಇನ್ನೊಂದು ಸಾಲ, ಈ ರೀತಿ ಸಾಲಗಳ ಸುಳಿವಲ್ಲಿ ನೀವು ಸಿಳುತ್ತಾ ಇದ್ರೆ ಮಂಗಳವಾರ ನಾನು ಹೇಳ್ತಾ ಇರುವಂತ ಬಹಳ ಸಿಂಪಲ್ ಮತ್ತು ಅಷ್ಟೇ ಪವರ್ಫುಲ್ ಆಗಿರುವಂತಹ ಈ ಒಂದು ರೆಮಿಡಿಯನ್ನ ಅಥವಾ ತಂತ್ರಸಾರವನ್ನ ನೀವು ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿರತಕ್ಕಂಥ ಸಾಲದ ಸಮಸ್ಯೆಗಳು ದೂರ ಆಗ್ತದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಮಂಗಳವಾರ ಸ್ನಾನದ ನೀರಿನಲ್ಲಿ ನೀವು ಒಂದು ಕಪ್ಪು ಎಳ್ಳು ಆಗಿರ್ಬೋದು ಮತ್ತು ಕಲ್ಲುಪ್ಪು ಆಗಿರ್ಬೋದು, ಈ ರೀತಿಯನ್ನ ಬೆರೆಸಿ ಮತ್ತು ನೆಲ್ಲಿಕಾಯಿಯ ಪುಡಿ, ಈ ಮೂರು ವಸ್ತುಗಳನ್ನ ಸ್ನಾನದ ನೀರಿಗೆ ಬೆರೆಸಬೇಕಾಗ್ತದೆ. ಸ್ನಾನದ ನೀರಿನಲ್ಲಿ ನೀವು ಅಲ್ಲಿ ಸ್ನಾನ ಮಾಡಿ ಆದ ನಂತರ ಸಂಕಲ್ಪ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಸ್ನಾನ ಅಂತ ಹೇಳಿದ್ರೆ ಬರೀ ಸ್ನಾನ ಅಲ್ಲ, ಮಡಿ ಸ್ನಾನವನ್ನ ಮಾಡಿ ದೇವರಿಗೆ ಸಂಕಲ್ಪ, ಪ್ರಾರ್ಥನೆ, ಪೂಜೆಗಳನ್ನ ನೀವು ಮಾಡಿ ಸಲ್ಲಿಸಿದ್ದಂತಾದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಇರತಕ್ಕಂಥ ಸಾಲದ ಸಮಸ್ಯೆಗಳು ಖಂಡಿತವಾಗ್ಲೂ ಶಾಶ್ವತವಾಗಿ ದೂರ ಆಗ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆ, ಹಣದ ಆಕರ್ಷಣೆ ಅನ್ನುವಂಥದ್ದು ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು. ನಮಸ್ಕಾರ.